ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ದಿಸ್ ಇಸ್ ಅ ಲಾಂಗ್ ಸ್ಟೋರಿ ಟೈಮ್. ಓಕೆ, ಆ್ಯಂಡ್ ಟುಡೇ ಸ್ಟೋರಿ ಮೋಸ್ಟ್ ಆಫ್ ಅಸ್ ವಿ ಆಲ್ರೆಡಿ ನೋ ದ ಸ್ಟೋರಿ ವೆರಿ ವೆಲ್ ಅಲ್ವಾ? ದ ಕ್ರೋ ಆ್ಯಂಡ್ ದ ಸ್ಟೋನ್. ದ ಕ್ರೋ ವಿಲ್ ಫೀಲ್ ಥರ್ಸ್ಟಿ ಆ್ಯಂಡ್ ಹೌ ಇಟ್ ವಿಲ್ ಡ್ರಿಂಕ್ ವಾಟರ್, ಅದೇ ಸ್ಟೋರಿನೇ, ಬಟ್ ವಿ ವಿಲ್ ಲರ್ನ್ ಇನ್ ಕನ್ನಡ. ಓಕೆನಾ? ಸೊ ವೈಲ್ ಲರ್ನಿಂಗ್, ಮೇಕ್ ಶೋರ್ ದಟ್ ಯು ವಿಲ್ ಅಬ್ಸರ್ವ್ ದ ನ್ಯೂ ವರ್ಡ್ಸ್ ಆ್ಯಂಡ್ ಮೇಕ್ ಅ ನೋಟ್ ಆಫ್ ದೋಸ್ ವರ್ಡ್ಸ್ ಆ್ಯಂಡ್ ದ ಸೆಂಟೆನ್ಸಸ್ ಆಲ್ಸೋ. ಸ್ಟಾರ್ಟ್ ಮಾಡೋಣ. ಎಸ್, ಕಾಗೆ ಮತ್ತು ಹೂಜಿ. ಹೂಜಿ ಅಂದರೆ ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ಅ ಹೂಜಿ. ಓಕೆ, ಕಾಗೆ ಇಸ್ ಅ ಕ್ರೋ. ಒಂದು ಬೇಸಿಗೆ ಕಾಲ, ಬೇಸಿಗೆ ಅಂದರೆ ಸಮ್ಮರ್ ಟೈಮ್, ಇಟ್ಸ್ ಎ ಸಮ್ಮರ್ ಟೈಮ್. ಬಿಸಿಲು ಧಗನೇ ಸುಡುತ್ತಿದ್ದರಿಂದ, ಧಗ ಅಂದರೆ ವೆರಿ ಹಾಟ್, ಧಗ ಸಿಂಬಲೈಸಸ್ ದ ಹೀಟ್ ಆ್ಯಕ್ಚುಲಿ. ಓಕೆ, ಧಗನೇ ಸುಡುತ್ತಿದ್ದರಿಂದ, ಇಟ್ ಈಸ್ ಬರ್ನಿಂಗ್. ಕಾಗೆಯೊಂದಕ್ಕೆ, ಫಾರ್ ಅ ಕ್ರೋ, ಬಹಳ ಬಾಯಾರಿಕೆ ಆಯಿತು. ಬಾಯಾರಿಕೆ ಅಂದರೆ ಥರ್ಸ್ಟಿ. ಕಾಗೆ ಫೀಲ್ ವೆರಿ ಥರ್ಸ್ಟಿ. ಅದು ಹಾರುತ್ತಾ ನೀರು ಎಲ್ಲಿಯಾದರೂ ಸಿಗುವುದೇನೋ ಎಂದು ಹುಡುಕಿತು. ಇಟ್ ಸರ್ಚ್ಡ್, ಹುಡುಕಿತು ಇಟ್ ಸರ್ಚ್ಡ್ ಫಾರ್ ಅ ವಾಟರ್. ಹಾರ್ಕೊಂಡು ಡು ಐ ಗೆಟ್ ವಾಟರ್ ಎನಿವೇರ್, ಎಲ್ಲಿಯಾದರೂ, ಎನಿವೇರ್ ಡು ಐ ಗೆಟ್ ವಾಟರ್ ಅಂತ ಇಟ್ ಈಸ್ ಸರ್ಚಿಂಗ್. ನೀರು ಎಲ್ಲಿಯೂ ಕಣ್ಣಿಗೆ ಬೀಳಲಿಲ್ಲ. ಸೊ ಇಟ್ ಕುಡಂಟ್ ಫೈಂಡ್ ದ ವಾಟರ್ ಎನಿವೇರ್. ಕಣ್ಣಿಗೆ ಬೀಳಲಿಲ್ಲ ಅಂದರೆ ಇಟ್ ಕುಡಂಟ್ ಸಿ ಎನಿವೇರ್. ಆಗ ಕಾಗೆ ಸೋತು ಕುಳಿತು. ದ ಕಾಗೆ ಇಟ್ ಫೇಲ್ಡ್, ಸೋತು ಇಸ್ ಅ ಫೇಲ್ಡ್. ಇಟ್ ಕುಳಿತು, ಇಟ್ ಸ್ಯಾಟ್. ಈಗ ಒಂದು ಲೋಟ ನೀರು ಸಿಕ್ಕಿದರೆ, ಇಫ್ ಐ ಗೆಟ್ 1 tumbler ಆಫ್ ಅ ವಾಟರ್ ನೌ, ಎಷ್ಟು ಚೆನ್ನಾಗಿ ಇರುತ್ತೆ, ಹೌ ಫೈನ್ ಇಟ್ ವಿಲ್ ಬಿ, ಹೌ ಗುಡ್ ಇಟ್ ವಿಲ್ ಬಿ ಎಂದು ಉದ್ಗಾರ ತೆಗೆಯಿತು. ಉದ್ಗಾರ ಅಂದರೆ ಇಟ್ ವಿಲ್ ಸೇ, ಅಯ್ಯೋ ಇಫ್ ಐ ಗೆಟ್ 1 tumbler ಆಫ್ ವಾಟರ್. ಸೊ ಇನ್ ದ ಟೋನ್ ಇಫ್ ಯು ಸ್ಪೀಕ್, ದಟ್ ಈಸ್ ಕಾಲ್ಡ್ ಅ ಉದ್ಗಾರ. ಓಕೆ, ಸೊ ಅಂತ ಹೇಳುತ್ತೆ. ಸೊ ವಿ ಫೀಲ್ ದ ಸೇಮ್ ಥಿಂಗ್, ರೈಟ್? ಯು ವಿಲ್ ಬಿ ವಾಕಿಂಗ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ಆಲ್ ಆಫ್ ಅ ಸಡನ್ ಯು ಡೋಂಟ್ ಹ್ಯಾವ್ ಅ ವಾಟರ್, ಎಸ್ಪೆಷಲಿ ಡ್ಯೂರಿಂಗ್ ಅ ಟ್ರೆಕ್ಕಿಂಗ್ ಟೈಮ್. ವೆನ್ ಎವರ್ ಯು ಕ್ಲೈಂಬ್ ಅಪ್ ದ ಮೌಂಟೇನ್ಸ್ ಇರ್ಬೋದು, ಯು ವಾಕ್ ಸಮ್ವೇರ್ ಇನ್ ದ ಟ್ರಿಪ್, while traveling we get a water, how good we feel, alla? So that is the value of water, right? Never ever waste a water. ಅದೃಷ್ಟವಾತ್, ಲಕ್ಕಿಲಿ, ದೂರದಲ್ಲಿ, ವೆರಿ ಫಾರ್, ಹೂಜಿಯೊಂದು ಕಣ್ಣಿಗೆ ಬಿತ್ತು. ಐ ಶೋಡ್ ದ ವೆಸಲ್. ಸೊ ದಟ್ ವೆಸಲ್, ಹೂಜಿ, ಇಟ್ ವಿಲ್, ಕಾಗೆ ಕಣ್ಣಿಗೆ ಬೀಳುತ್ತೆ ಅಂದರೆ ಕಾಗೆ ವಿಲ್ ಸಿ ದಟ್ ಒನ್. ಕಾಗೆ ಬೇಗನೆ, ವೆರಿ ಫಾಸ್ಟ್, ಅಲ್ಲಿಗೆ ಹಾರಿ, ಇಟ್ ಫ್ಲೂ ದೇರ್. ಹೂಜಿಯೊಳಗೆ ಬಗ್ಗಿ ನೋಡಿತು. ಇಟ್ ಬೆಂಟ್ ಇಸ್ ಹೆಡ್ ಆ್ಯಂಡ್ ಇಟ್ ವಿಲ್ ಸಾ ಲೈಕ್ ದಿಸ್, ಇಟ್ ವಿಲ್ ಸಿ ಲೈಕ್ ದಿಸ್. ಬಗ್ಗಿ ನೋಡೋದು ಅಂದರೆ ಬೆಂಡ್ ಯುವರ್ ಹೆಡ್ ಆ್ಯಂಡ್ ಸಿ, ದಟ್ ಈಸ್ ಬಗ್ಗಿ ನೋಡೋದು. ಬೆಂಡ್ ಮಾಡಿ ನೋಡುತ್ತೆ. ಆದರೆ ಬಟ್ ಅದರ ತಳಭಾಗದಲ್ಲಿ, ತಳ ಅಂದರೆ ತಳಭಾಗ ಇಸ್ ಅ ಬಾಟಮ್ ಪಾರ್ಟಲ್ಲಿ ಮಾತ್ರ ಓನ್ಲಿ ಸ್ವಲ್ಪ ನೀರಿತ್ತು. ಓನ್ಲಿ ವೆರಿ ಲಿಟಲ್ ವಾಟರ್, ಸ್ವಲ್ಪ ಇಸ್ ಅ ಲಿಟಲ್ ವಾಟರ್ ವಾಸ್ ದರ್ ಅಟ್ ದ ಬಾಟಮ್ ಆಫ್ ಇಟ್. ಕಾಗೆಯ ಕೊಕ್ಕು, ದ ಬೀಕ್ ಆಫ್ ದ ಕಾಗೆ, ಹೂಜಿಯ ಕೆಳಭಾಗಕ್ಕೆ ಎಟುಕುತ್ತಿರಲಿಲ್ಲ. ಇಟ್ ನೆವರ್ ಯೂಸ್ ಟು ಟಚ್. ಎಟುಕೋದು ಅಂದರೆ ಟಚ್ ಆಗೋದು. ಸೊ ಇಟ್ ಕುಡಂಟ್ ಟಚ್ ದ ಬಾಟಮ್ ಆಫ್ ದ ಹೂಜಿ. ಕಾಗೆ ಕೊಕ್ಕು ಇಸ್ ಅ ಬೀಕ್. ಈಗೇನು ಮಾಡಲಿ ದೇವರೇ? ವಾಟ್ ಕ್ಯಾನ್ ಐ ಡೂ ನೌ? ವಾಟ್ ಶುಡ್ ಐ ಡೂ ನೌ? ಓ ಗಾಡ್, ದೇವರು ಇಸ್ ಅ ಗಾಡ್. ಈಗೇನು ಮಾಡಲಿ? ವಾಟ್ ಶುಡ್ ಐ ಡೂ ಎಂದು ಕಾಗೆ ಚಿಂತೆಯಿಂದ ವರಿ ಮಾಡಿಕೊಂಡು ಕುಳಿತಿತ್ತು. ಇಟ್ ವಾಸ್ ಸಿಟಿಂಗ್. ಚಿಂತೆ ಇಸ್ ಅ ವರಿ. ಯು ಕ್ಯಾನ್ ಹಿಯರ್ ದ ಕ್ರೋ ಸೌಂಡ್. ಆಗ ಇದ್ದಕ್ಕಿದ್ದ ಹಾಗೆ, ಆಲ್ ಆಫ್ ಅ ಸಡನ್, ಇಮಿಡಿಯೇಟ್ಲಿ, ಅದಕ್ಕೆ ಉಪಾಯವೊಂದು ಹೊಳೆಯಿತು. ಇಟ್ ಗಾಟ್ ಅನ್ ಐಡಿಯಾ. ಉಪಾಯ ಇಸ್ ಅ ಐಡಿಯಾ. ಸುತ್ತಮುತ್ತ ಇಸ್ ಅ ಸರೌಂಡಿಂಗಲ್ಲೆಲ್ಲ ಬಗೆಯ ಕಲ್ಲುಗಳು ಬಿದ್ದಿದ್ದವು. ದ ವೆರೈಟಿ ಆಫ್, ಬಗೆ ಇಸ್ ಅ ವೆರೈಟಿ ಆಫ್ ಡಿಫ್ರೆಂಟ್ ಸೈಜಸ್. ಕಲ್ಲುಗಳು, ದ ಸ್ಟೋನ್ಸ್ ವೆರ್ ಲೈಯಿಂಗ್ ಡೌನ್, ಬಿದ್ದಿದ್ದವು, ಲೈಯಿಂಗ್ ಡೌನ್. ಕಾಗೆ ಒಂದೊಂದನ್ನೇ ಎತ್ತಿ, ಕಾಗೆ ಟುಕ್ 1 by 1 ಎತ್ತಿ, ಇಟ್ ಟುಕ್ ಹೂಜಿಯೊಳಗೆ ಹಾಕತೊಡಗಿತು. ಇಟ್ ಸ್ಟಾರ್ಟೆಡ್ ಪುಟಿಂಗ್ ಇನ್ಸೈಡ್ ದ ಹೂಜಿ. ಹೂಜಿಯೊಳಗೆ, ಒಳಗೆ ಇಸ್ ಅ ಇನ್ಸೈಡ್, ಹಾಕತೊಡಗಿತು. ಇಟ್ ಸ್ಟಾರ್ಟೆಡ್ ಪುಟಿಂಗ್ ಇನ್ಸೈಡ್ ಇಟ್. ಹಾಕು ಇಸ್ ಅ ಪುಟ್. ಕಲ್ಲುಗಳು ಇಳಿದ ಹಾಗೆಲ್ಲ, ಸೊ ಆಸ್ ಅಂಡ್ ವೆನ್ ದ ಸ್ಟೋನ್ ಗೆಟಿಂಗ್ ಇನ್ಸೈಡ್ ದ ಹೂಜಿ, ನೀರು ಮೇಲೆಗೆ ಬಂದಿತು. ದ ವಾಟರ್ ಸ್ಟಾರ್ಟೆಡ್ ಕಮಿಂಗ್ ಅಪ್. ಮೇಲೆ ಬರುತ್ತೆ, ಮೇಲೆ ಇಸ್ ಅಪ್, ಕೆಳಗೆ ಇಸ್ ಅ ಡೌನ್. ಕಾಗೆ ಸಂತೋಷದಿಂದ, ವೆರಿ ಹ್ಯಾಪಿಲಿ, ಹೊಟ್ಟೆ ತುಂಬ ನೀರು ಕುಡಿದು ಹಾರಿ ಹೋಯಿತು. ಸೊ ಹೊಟ್ಟೆ ತುಂಬ ನೀರು ಕುಡಿದು ಏನು ಮಾಡಿದೆ ಕಾಗೆ? ಇಟ್ ಫ್ಲೂ ಅವೇ. ಸೊ ದಿಸ್ ಇಸ್ ಅ ಸ್ಟೋರಿ ಆಫ್ ಕಾಗೆ ಮತ್ತು ಹೂಜಿ. I hope you have enjoyed the story and make sure you have noted the words, new words from the story. Doubt idre comment section alli mention ಮಾಡಿ or write a mail to yashaswikannadavaani@gmail.com. Do not forget to check out the playlist of a story reading. There are many stories, which is the short story there, long story there, everything is been there. It is mentioned in the playlist. Do check out the playlist. Description is in the link is in the description box. Also you can find the link here.
ಸೊ ಥ್ಯಾಂಕ್ ಯು ಸೋ ಮಚ್. ಮೀಟ್ ಯು ಸೂನ್ ವಿತ್ ಒನ್ ಮೋರ್ ಸ್ಟೋರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. From Yashaswi Kannada Vaani, there are many e-books that is being launched even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2 vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like maadi, share maadi, subscribe maadi. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.